ಒಟ್ಟಾರೆ ಈಗ ಎಲೆಕ್ಷನ್ ಕಂಟೆಸ್ಟ್ ಆಗ್ಯದ. ಪ್ರತಿಯೊಂದು ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಇಬ್ಬರು ಕೂಡಿ ಹೋಗೋದು ನೋಡಿದರೆ ಅವರು ಈ ಹುಕ್ಕೇರಿ ಮತ್ತು ಅದೇ ಕಾಲಕ್ಕೆ ನಮ್ಮ ಅಥಣಿ ಭಾಗಕ್ಕೆ ಆದಷ್ಟು ಈ ಜಾರಕಿಹೊಳಿಯವರ ಹೆಜ್ಜೆ ಬರಬಾರ್ದು ಅಥವಾ ಅಲ್ಲಿ ಮೂಡಬಾರ್ದು ಅನ್ನೋ ದಿಶೆಯಲ್ಲೇ ಕೆಲಸ ಮಾಡಲಿಕ್ಕೆ ಇತ್ತಿದ್ದೇನೆ, ಸುಳ್ಳಲ್ಲ ಅನ್ನೋದು ಇಲ್ಲೇ ಕೇಳೋ ಪ್ರಶ್ನೆಗೆ ಉತ್ತರ ಹೇಳಬೇಕಾಗಿದೆ. ಅದೇನೋ ಆಗಲಿ, ಈಗ ನಮ್ಮ ಉಮೇಶ್ ಕತ್ತಿಯವರು ಹಾಕಿದಂಥ ನೀರಾವರಿ ಹುಕ್ಕೇರಿಯಲ್ಲಿ ಅದರ ಬದಲ ಈಗಾಗಲೇ 94 ಕೋಟಿ ವೆಚ್ಚದ ನೀರು ಎತ್ತುವಂಥ ಕೆಲಸ ಇತ್ತು. ಅದು ನೋಡ್ಲಿಕ್ಕೆ ಬಂದಿದ್ದರು ನಮ್ಮ ಬೋಸರಾಜ್ ಅವರು NS. ಅದು ನೋಡಿದ್ರು, ಜೊತೆಗೆ ಅಥಣಿಗೆ ಹೋಗಿ ಅಲ್ಲಿಯೂ ಸಹಿತ ಆ ಡೆವಲಪ್ಮೆಂಟ್ಗಳನ್ನ ನೋಡಿ, ಕೆರೆ ತುಂಬೋ ಕೆಲಸ ನೋಡಿ, ಅಂದರೆ ಅವ್ರು ಅನಿವಾರ್ಯ ಬೇಕಾಗ್ತದೆ ನೋಡಿದ್ದಾರೆ. ಬಟ್ ಈ ಮಧ್ಯದಲ್ಲಿ ಇದೆಲ್ಲ ಗೆದ್ದು ನೋಡಿದಾಗ ಎಲ್ಲ ನಾಯಕರು ತಮ್ಮ ಅಸ್ತಿತ್ವವನ್ನು ಬೆಳೆಸಿಕೊಳ್ಳಿಸಲು ಪ್ರಯತ್ನ ಮಾಡೋದು ಸಂತೋಷ ವಿಷಯ. ಆದರೆ ಇನ್ನಷ್ಟು ಜನಪರ ಕಾರ್ಯಕ್ರಮಗಳು ಆಗಲಿ, ಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥದ್ದು. ಜೊತೆಗೆ ಸಾಧ್ಯದಷ್ಟು ಒಂದು ಮಾತ್ರ ಹೇಳಬೇಕಾಗಿದೆ. ಈಗ ಏನು ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು, ಫ್ರೀ ಶಿಕ್ಷಣ ಅಪ್ ಟು 10+2 ಮಿನಿಮಮ್, ಅದ್ರ ಜೊತೆಗೆ ಪುಕ್ಕಟೆ ಆದಂಥ ಒಂದು ಬೇಸಿಕ್ ಈ ನಮ್ಮ ಔಷಧಿಗಳು ನಮ್ಮ ಕೇಜ್ರಿವಾಲ್ ಮಾಡಿದಂಥದ್ದು ಮಾಡ್ತಾರಾ ಅನ್ನುವಂಥದ್ದು ಎಲ್ಲಕ್ಕಿಂತಲೂ ಮುಖ್ಯವಾಗಿ. ಇನ್ನೊಂದು, ರೈತರಿಗೆ ಪ್ರತಿ ಗ್ರಾಮದಲ್ಲೇ ಗೋಡಾವನ್ನು ಕಟ್ಟಿಸ್ಕೊಡುವಂಥ ಏನಾದರೂ ಸ್ಕೀಮ್ ಹಾಕೊಳ್ತಾರ ಅನ್ನುವಂಥ ಮಾತನ್ನು ಮತ್ತೆ ಹೇಳ್ತಾ, ಒಟ್ಟಾರೆ ಈ ದಿಸೆಯಲ್ಲೇ ನಮ್ಮ ಕತ್ತಿಯವರು ಅದೇ ಕಾಲಕ್ಕೆ ನಮ್ಮ ಸೌದಿಯವರು ಕೆಲಸಗಳು ಮಾಡಲಿ. ಮತ್ತು ಈಗಾಗಲೇ ಇಬ್ಬರು DCC ಬ್ಯಾಂಕ್ ಡೈರೆಕ್ಟರ್ ಇದ್ದಾರೆ. DCC ಬ್ಯಾಂಕ್ ಮೂಲಕ ಈಗಾಗಲೇ ಇದ್ದಂಥ ಗೋಡಾವರ ಜೊತೆಗೆ ಈಗಾಗಲೇ 185 ಮಾಡಿದ್ವಿ ನಾವಂತ ನಮ್ಮ ರಮೇಶ್ ಕತ್ತಿಯವರು ಹೇಳಿದರು. ಈ ಸಲ ಎಲ್ಲ ಗ್ರಾಮಗಳಿಗೆ ಗೋಡಾವರಿಗಳನ್ನು ಮಾಡಿಸುವಂತಹ ಕೆಲಸ, ಅದಕ್ಕೆ ಲೋನ್ ಕೊಟ್ಟು ಮಾಡಿಸಿ ಅಲ್ಲಿ ರೈತರ ಬೆಳೆಗಳನ್ನು ಸಂಗ್ರಹ ಮಾಡಿಡುವಂಥ ಕೆಲಸಕ್ಕೆ ಇಬ್ಬರು ಬೆನ್ನು ಹತ್ತಿದರೆ ಸರ್ಕಾರದ ಮೂಲಕನೂ ಆಗಿರ್ಬೋದು, DCC ಬ್ಯಾಂಕ್ ಮೂಲಕನೂ ಆಗಿರ್ಬೋದು. ಅದು ಅವರ ಭವಿಷ್ಯದ ರಾಜಕೀಯ ದೃಷ್ಟಿಯಿಂದ ಭಾಳ ಉತ್ತಮ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. S16 ನ್ಯೂಸ್ ಅರ್ಥ ತಿಳಿಸ್ತಾರಂದು ಸತ್ಯದ ಕೈಗಳಲ್ಲಿ ವಂದನೆಗಳು.